ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದು ಬರ್ತ್ಡೇ ಲಾಗೆ ಕಂಟಿನ್ಯೂ ಆಗಿರುತ್ತೆ. ಬರ್ತ್ಡೇಗೆ ಎಲ್ಲಿಗೆ ಸರ್ಪ್ರೈಸ್ ಆಗಿ ಕರ್ಕೊಂಡೋಗಿದ್ದೆ, ಅಲ್ಲೇನು ಮಾಡಿದ್ವಿ, ಹೇಗಿತ್ತು ಅಂತ ಈ ವಿಡಿಯೋ ಫುಲ್ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇವತ್ತು ಬರ್ತ್ಡೇ ಇರೋದ್ರಿಂದ ಸರ್ಪ್ರೈಸ್ ಆಗಿಲ್ಲ, ಕರ್ಕೊಂಡು ಹೋಗಲ್ಲ, ಟೆಂಪಲ್ಗೆ ಕರ್ಕೊಂಡೋಗ್ಬೇಕು. ಯಾವ ಟೆಂಪಲ್ ಕರ್ಕೊಂಡೋಗಿದೆ ಅಂತ ನೋಡಿ. ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಬಿಸಿಲು ಇಷ್ಟು ಮಟ್ಟಿಗೆ ಹೊಡಿತೈತೆ, ನೋಡೋಣ ಮುಂದೆ ಮೋಡ ಮುಚ್ಚಿಬಿಡುತ್ತೆ ಅಂತ. ನಮ್ಮ ಬರ್ತಡೇ ಬಾಯ್ ನೋಡಿ, ಎಲ್ಲರೂ ಆಚೆ ಹೋಗೋಣ ಅಂದರೆ ಸಾಕು, ಆಲ್ರೆಡಿ ರೆಡಿಯಾಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಆನಲ್ಲೇ ಬಿಟ್ಬಿಟ್ಟವ್ರೆ. ಅದು ಗೊತ್ತಿಲ್ಲ ಗಾಡಿ ಆನಲ್ಲಿ ಐತೆ ಅಂತ. ನೋಡಿ ಬಿಸಿಲು ಜಾಸ್ತಿ ಐತೆ ಅಂತ ಹ್ಯಾಟ್ ಬೇರೆ ಹಾಕೋತವ್ರೆ. ನಮ್ಮೂರು ರೋಡು, ಈ ಕಡೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಈ ಕಡೆ ಟರ್ನ್ ಆಗಬೇಕು. ಈ ಕಡೆ ಅವ್ರಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಸರ್ಪ್ರೈಸು. ಹಾಂ, ಎಲ್ಲ ಹಳ್ಳಿಗೆ ಎತ್ತಾಕ್ಬಿಡ್ತೀನಿ. ಓಕೆ, ಎತ್ತಾಕೊಳ್ಳಿ. ನಾವು ದಾರಿಲಿ ಹೋಗೋಣ ಟೊಮೊಟೊ ಗಿಡ ಹಾಕಿದ್ರು, ಅದು ಇನ್ನೂ ಸಸಿ ಆಗಿತ್ತು. ಇದು ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಶನಿವಾರನ ಗುಡಿ ಸಿಕ್ತು, ಕುದೂರು. ಹೇಗೆ ನಿಧಾನ ಗುಂಡಿ 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 ನೋಡಿ ಗಾಯ್ಸ್, ಹೇಳ್ದಂಗೆ ಎತ್ತಾಕಕ್ಕೆ ಹೋಯ್ತವ್ರೆ. ಅದು ನೀರು ಬೇರೆ ಐತೆ, ಇಲ್ಲೇನೆ ಬಿದ್ದರೆ ಅಷ್ಟೇ. ನಿನ್ನ ಎಲ್ಲ ಕೊಡುತ್ತೀಯ ನೀನು, ಈಚ್ಕೊಂಬತ್ತೀಯ, ಸಮುದ್ರಕ್ಕೆ ಹಾಕೊಂಡ್ರೆ ಈಚ್ಕೊಂಬತ್ತೀಯ. ನೋಡಿ ಗಾಯ್ಸ್ ಹೆಂಗೆ ಹೇಳ್ತವ್ರೆ ಅಂತ. ಹಿಂಗೂ ಜನ ಇರ್ತಾರೆ, ಹೆಂಡ್ತಿನ ತೆಗ್ದು ನೀರಳಿಕೆ ತಗೋಕೆ ಹೋಯ್ತವ್ರೆ ಗೈಸ್. ನಿಜ ಹೇಳಿದ್ರೆ ಜನ ಹಿಂಗೆ ಗೈಸ್. ನಮ್ಮ ಹಳ್ಳಿ ಕಡೆ ಜನ ಆಯ್ಕೆ ಮಾಡಿರೋ ಅಭ್ಯರ್ಥಿ ಹೆಂಗವ್ರೆ ಅಂದರೆ, ರೋಡ್ ನೋಡಿ ಇಷ್ಟು ಮುಟ್ಟಿಗೈತೆ. ಈ ರೋಡ್ ನಾಮಂಗಲ ಹೋಗುತ್ತೆ, ಈ ರೋಡ್ ದೇವಲಾಪುರ ಹೋಗುತ್ತೆ. 6 ರೋಡ್ ನೋಡಿ ಹೆಂಗೈತೆ. ಒಂದು ತಾಲೂಕು ರೋಡ್ ಆದರೆ ಒಂದು ಹೋಬಳಿ ರೋಡು, 6 ರೋಡ್ ಇಷ್ಟು ಮಟ್ಟಿಗೈತೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾವು ಹೋಗಿದ್ದ ಸೈಡಲ್ಲಿ ಬರೀ ತೆಂಗಿನ ಮರಗಳಿತ್ತು. ಆ ಕಡೆ ಬಿಸಿಲು ಹೊಡಿತಿದೆ, ಈ ಕಡೆ ನೆರಳಿತ್ತು, ಆ ಥರ ವೆದರ್ ಇತ್ತು. ಅಂತೂ ನಾನು ಕರ್ಕೊಂಬಂದಿದ್ದ ಜಾಗ ನಿಯರ್ ಆಯಿತು. ಇನ್ನೊಂದು 2-3 ಮಿನಿಟ್ಸೆಲ್ಲ ಅಲ್ಲಿಗೆ ರೀಚ್ ಆಗ್ತೀವಿ. ಇನ್ನು 200-300 ಮೀಟರ್ ಇರ್ಬೋದು ಅಷ್ಟೇ. ಇದೇ ಊರಲ್ಲಿ ದೇವಸ್ಥಾನ ನೋಡಿ. ಮನೆಯೆಲ್ಲ ಹಳ್ಳಿಲು ಯಾವ ಥರ ಮನೆಗಳು ಕಟ್ಟೋರೆ ಅಂತ. ಇಲ್ಲೇ ನೋಡಿ, ಈ ಊರಲ್ಲಿ ಮಾತ್ರ ರೋಡ್ ಚೆನ್ನಾಗಿದೆ. ಇದು ಎಷ್ಟು ದಿನದಿಂದ ರೋಡ್ ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಕಡೆ ಎಲ್ಲ ಲಾರಿ ಎಲ್ಲ ಓಡಾಡೋ ರೋಡ್ ಕಿತ್ತೆ ದಮ್ಮ ಆಗೋಯ್ತವೆ. ನಾನು ಹೇಳಿದ ಪ್ಲೇಸ್ ಬಂತು, ಇದೇ ಪ್ಲೇಸು. ಇದೇ ದೇವಸ್ಥಾನ, ತಪ್ಸಿರಾಯನ ಗುಡಿ ಅಂತ ದೇವರಳ್ಳಿಲ್ಲ ಐತೆ ನೋಡಿ. ನಮ್ಮ ಯಜಮಾನ್ರು ಅಲೆ ಇಟ್ಬಿಟ್ಟು ಹೋಗ್ತಾವ್ರೆ. ಅಂತೂ ದೇವಸ್ಥಾನ ಗರ್ಭಗುಡಿಗೆ ಬಂದ್ವಿ. ನಿನ್ನೆ ಭಾನುವಾರ ಆಗಿದ್ದರಿಂದ ಜನ ಅರ್ಚನೆ ಮಾಡಿಸ್ತಾಯಿದ್ರು. ಒಳಗಡೆ ಅರ್ಚಕರು ಅರ್ಚನೆ ಮಾಡ್ತಾಯಿದ್ರು. ದೇವರ ಅಲಂಕಾರ ಅಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ, ಯಾವ ರೀತಿ ಮಾಡೋರೆ ಅಂತ. ಇದೆ ದೇವರು ತಪ್ಸಿರಾಯ ಅಂತ ನೋಡಿ, ಎಷ್ಟು ಚೆಂದ. ದೇವಸ್ಥಾನದಲ್ಲಿದ್ದು ಗರ್ಭಗುಡಿಗೆ ಹೋಗೋ ಮುಂಚೆನೇ ಸಿಗುತ್ತೆ, ಬಟ್ ಇದೇನು ಅಂತ ಗೊತ್ತಿಲ್ಲ. ಇಲ್ಲಿ ಆಂಜನೇಯನ ಮೂರ್ತಿನ ಸಹ ಇತ್ತು.
ನಾವು ಬಂದಿರೋದು ಅಪ್ಸರಾಯನ ಗುಡಿ. ಅದು ಬಂದು ದೇವರಹಳ್ಳಿ, ಜೋರಾಪುರ ಹೋಬಳಿ, ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್. ಈ ದೇವಸ್ಥಾನ ಸ್ಪೆಷಲ್ ಏನಂದರೆ ಫುಲ್ ನೋಡಿ ದೇವಸ್ಥಾನ ಸುತ್ತ ಬರೀ ಕಲ್ಲೇ ಇದೆ, 101 ಕಲ್ಲಿದೆ. ಬಟ್ ಈಗೆಲ್ಲ ದೇವಸ್ಥಾನ ಇಂಪ್ರೂವ್ ಮಾಡೋಕ್ಕೆ ಮಧ್ಯದಲ್ಲಿ ಒಂದೊಂದು ಕಲ್ಲು ಹಾಕ್ತಾ ಹೋಗೋರೆ. ಒಂದು ಕಲ್ಲು ಮಾತ್ರ ವರ್ಷ ಬೆಳೀತಾ ಹೋಗುತ್ತೆ ಮತ್ತು ಉದ್ರುತನೂ ಇರುತ್ತೆ. ಉದ್ರುತ ಹೋದಷ್ಟು ಕಲ್ಲು ದಪ್ಪ ಆಗ್ತಾನೂ ಹೋಗುತ್ತೆ. ಆ ಕಲ್ಲನ್ನ ನಾನು ಮಂಡ್ಯ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನು ಹೇಳಿದ್ನಲ್ಲ ಒಂದು ಕಲ್ಲು ಮಾತ್ರ ವಿಶೇಷವಾಗಿದೆ ಅಂತ, ಅದೇ ಇದೆ ಕಲ್ಲು. ಏನು ಯಾವಾಗಲೂ ಅನ್ನದಾಸೋಹ ಮಾಡ್ತೀರಾ ಆಂಟಿ? ಅನ್ನದಾಸೋಹ ಮಾಡ್ತೀರಾ ಯಾವಾಗ್ಲೂ? ಓಕೆ. ಏನು ದೇವಸ್ಥಾನ ಕಡೆಯಿಂದನೇ ಅಣ್ಣ? ಸಾಕು ನೋಡಿ, ಪ್ರಸಾದನ ಸಿಕ್ಕೈತೆ, ಸಾರು ಮಾಡೋದು. ದೇವ್ರ ದರ್ಶನ ಎಲ್ಲ ಆಯಿತು. ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿಗೆ ಅನ್ನ ಪ್ರಸಾದ ಸೇವನೆ ಮಾಡಿಕೊಂಡು ನಾವು ಗಾಡಿ ತೊಗೊಂಡು ಹೊಂಟ್ವಿ. ಇಲ್ಲಿ ದೇವಸ್ಥಾನ ಕಾಮಗಾರಿಕೆ ನಡೆಯೋದ್ರಿಂದ ಈ ರೀತಿ ದೇವಸ್ಥಾನ ಪ್ಲ್ಯಾನ್ ಮಾಡವ್ರೆ. ನೋಡಿ ಯಾವ್ಯಾವ ರೀತಿ ದೇವಸ್ಥಾನ ನಿರ್ಮಾಣ ಮಾಡ್ತಿದ್ದಾರೆ ಅಂತ ನೋಡಿ. ಅಲ್ಲಲ್ಲೇ ಇನ್ನೂ ಕೆಲಸ ಮುಗ್ದಿಲ್ಲ ಅಂದ್ಬಿಟ್ಟು ಜಲ್ಲಿ ಕಲ್ಲು ಡಸ್ಟು ಎಲ್ಲ ಅಲ್ಲೇ ಹಾಕಿದ್ರು. ದೇವಸ್ಥಾನ ಸುತ್ತ ನೋಡಿದ್ವಿ ಯಾವ ಥರ ಯಾವ ಶೈಲಿಲಿ ದೇವಸ್ಥಾನ ಕಟ್ತವ್ರೆ, ಯಾವ ಡಿಸೈನ್ ಐತೆ ಅಂತ. ಮತ್ತು ಫುಲ್ಲು ಸುತ್ತ ದೇವಸ್ಥಾನಗಳಿತ್ತು ನೋಡಿ. ಇಲ್ಲೂ ಸಹ ದೇವಸ್ಥಾನನೇ ಐತೆ, ಅಲ್ಲೂ ಪಕ್ಕದಲ್ಲೂ ಸಹ ದೇವಸ್ಥಾನ ಇದೆ ನೋಡಿ ಯಾವ ರೀತಿ ದೇವಸ್ಥಾನ. ಮತ್ತು ಆಕಾಶನೂ ಅಷ್ಟೇ, ಅಲ್ಲಿ ನೋಡಿ ಎಷ್ಟು ಚೆಂದ ಕಾಣ್ತಿತ್ತು ಅಂತ. ವಿಡಿಯೋ ಮಾಡೋಕ್ಕೆ ಅಥವಾ ಫೋಟೋಶೂಟ್ಗೆ ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಈ ಪ್ಲೇಸು. ನೋಡಿ ನೀವು ನೋಡಿ ದೇವಸ್ಥಾನ ಚೆಂದ ಕಟ್ತವ್ರೆ, ಒಳ್ಳೆ ಪ್ಲ್ಯಾನಿಂಗಲ್ಲಿದೆ. ನಿಮ್ಮದು ಆದಷ್ಟು ಇಷ್ಟು ಈ ದಿನ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋನ ವಾಚ್ ಮಾಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.